ನಮಸ್ಕಾರ ಕರ್ನಾಟಕ. ಸುದೀಪ್ ಸುದೀಪ್ ಅವರ ಜೊತೆಗೆ ಗಿಲ್ಲಿ ಎಂಟ್ರಿ, ಕೊನೆಗೂ ದೊಡ್ಡ ಸ್ಟಾರ್ ಆಗಿಬಿಟ್ಟ ನಮ್ಮ ಗಿಲ್ಲಿ ನಟ ಅಂತಕ್ಕಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪಾ ಅಂದ್ರೆ ಇವತ್ತು ಕರ್ನಾಟಕದ ವೀರ ಮದಕರಿ ನಾಯಕ, ಕರ್ನಾಟಕದ ಅಮಿತಾಬ್ ಬಚ್ಚನ್ ಮತ್ತು ಕನ್ನಡದ ಸ್ವಾತಿ ಮುತ್ತು, ಕಿಚ್ಚ ಸುದೀಪ್ ಅವ್ರ ಜೊತೆಗೆ ಗಿಲ್ಲಿ ಎಂಟ್ರಿ ಕೊಡಾಕತ್ತ ಬಿಟ್ಟಾನ. ಅದರ ಜೊತೆಗೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅಂತಂದ್ರೆ ಬುಲ್ಬುಲ್ ದರ್ಶನ್ ರವರ ಮೊದಲ ಚಿತ್ರದಲ್ಲಿ ಶತಕವನ್ನು ಗಳಿಸುವುದರ ಮೂಲಕ ಅತಿ ದೊಡ್ಡ ಹೆಸರನ್ನು ಮಾಡಿರುವಂತಹ ಹೀರೋಯಿನ್ ಆಗಿರುವಂತಹ ರಚಿತಾ ರಾಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಕತ್ತಾರ. ಅವ್ರ ಜೊತೆಗೆ ಗಿಲ್ಲಿ ನಟ ಎಂಟ್ರಿ ಕೊಡಕತ್ತಾನ. ಇದೇ ವಿಶೇಷ. ಬರೀ ಈ ವಿಶೇಷದ ಬಗ್ಗೆ ಏನಪ್ಪಾ ಅಂತಂತಂದ್ರೆ, ಇದೇ 2026ರ ಶ್ರೀ ಚಾಮುಂಡೇಶ್ವರಿ ದೇವಿಯ ಕರಗ ಮಹೋತ್ಸವದಲ್ಲಿ ಗಿಲ್ಲಿ ಭಾಗಿಯಾಗಲಕತ್ತಾನ. ಅಂತಂದ್ರೆ ಇದೇ ದಿನಾಂಕ ಆಗಸ್ಟ್ 4ನೇ ತಾರೀಕು 8ನೇ ತಿಂಗಳು 2026 ಮಂಗಳವಾರರಂದು ಸಂಜೆ 6 ಗಂಟೆಗೆ ನಡೆಯುವಂತಹ ಅದ್ಧೂರಿ ಕಾರ್ಯಕ್ರಮ. ಇವತ್ತಿನ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರ ತವರು ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ರಾಮನಗರ ಟೌನ್ನಲ್ಲಿ, ಮತ್ತು ಅದು ಬೆಂಗಳೂರು ಜಿಲ್ಲೆ ದಕ್ಷಿಣ ಭಾಗ, ಅಂದರೆ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಅದು ರಾಮನಗರ ಟೌನ್ನಲ್ಲಿ ನಡೀತದೆ. ಸಂಜೆ 6 ಗಂಟೆಗೆ 4ನೇ ತಾರೀಕು 8ನೇ ತಿಂಗಳು 2026 ಮಂಗಳವಾರರಂದು. ಇದರ ಸಾರಥ್ಯವನ್ನು ಇಕ್ಬಾಲ್ ಹುಸೇನ್ ಅವರು, ಅಂದರೆ ಇವತ್ತಿನ ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕಿನ ಶಾಸಕರಾಗಿರುವಂಥ ಇಕ್ಬಾಲ್ ಹುಸೇನ್ ಅವರ ಆ ಒಂದು ಸಾರಥ್ಯವನ್ನು ವಹಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಅದರ ಇಡೀ ಮಂಡಳಿ ಅಧ್ಯಕ್ಷರಾಗಿರುವಂತಹ DK ಸುರೇಶ್ ಅವರು, ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಅವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಾರ. ಸೊ ಇಡೀ ಬಹುದೊಡ್ಡ ಕಾರ್ಯಕ್ರಮ ಇಡೀ ಕರ್ನಾಟಕದೊಳಗೆ ಈಗೇನು ದಸರಾ ಬರಕತ್ತಲ್ಲ, ಈ ದಸರಾ ಬರುವಂಥ ಸಂದರ್ಭದಲ್ಲಿ ಹಲವಾರು ಊರುಗಳಲ್ಲಿ, ಹಲವಾರು ಮೈಸೂರು ನಗರದಲ್ಲಂತೂ ಅದ್ಭುತ ಕಾರ್ಯಕ್ರಮಗಳು, ಇಡೀ 9 ದಿನಗಳ ಕಾಲ, ನವರಾತ್ರಿ ದಿನಗಳ ಕಾಲ 9 ಕಾರ್ಯಕ್ರಮಗಳು ಇರ್ತಾವ. ಸೊ ಅಂತಹ ಅತಿ ದೊಡ್ಡ ಕಾರ್ಯಕ್ರಮಗಳಲ್ಲಿ ದೊಡ್ಡ ಸ್ಟಾರ್ಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಅದು ಅದ್ರ ಬಗ್ಗೆ ಏನು ಚರ್ಚೆ ಬೇಡ. ಆದರೆ ನಮ್ಮ ಸ್ಟಾರ್, ನಮ್ಮ ನಿಮ್ಮೆಲ್ಲರ ಪ್ರೇಮಿ, ನಮ್ಮ ನಿಮ್ಮೆಲ್ಲರ ಬಹುದೊಡ್ಡ ನಟ, ನಮ್ಮ ನಿಮ್ಮೆಲ್ಲರ ಸೆಲೆಬ್ರಿಟಿ, ನಮ್ಮ ನಿಮ್ಮೆಲ್ಲರ ಸ್ನೇಹಿತ, ನಮ್ಮ ನಿಮ್ಮೆಲ್ಲರ ದೋಸ್ತ, ಹಳ್ಳಿ ಪ್ರತಿಭೆ, ಮಂಡ್ಯದ ಗಂಡು, ಮಳವಳ್ಳಿ ವೀರ, ಕರ್ನಾಟಕದ ಬಿಗ್ ಬಾಸ್ ಹುಲಿ, ಅಥವಾ ಕರ್ನಾಟಕದಲ್ಲಿಯೇ ಇತಿಹಾಸವನ್ನು ಸೃಷ್ಟಿಸಿದಂತಹ ಬಿಗ್ ಬಾಸ್ ಅಭ್ಯರ್ಥಿಯಾಗಿರುವಂಥ ಗಿಲ್ಲಿ ನಟ ಈ ಒಂದು ರಾಮನಗರದ ಕರಗ ಉತ್ಸವಕ್ಕೆ ಎಂಟ್ರಿ ಕೊಟ್ಟಾನ. ಎಂಟ್ರಿ ಕೊಟ್ಟಿದ್ದಷ್ಟೇ ವಿಶೇಷ ಅಲ್ಲ, ಯಾರ ಜೊತೆಗೆ ಎಂಟ್ರಿ ಕೊಟ್ಟನ? ಕಿಚ್ಚ ಸುದೀಪ್, ಕನ್ನಡದ ಬಾದ್ಶಾ, ಕರ್ನಾಡ ಚಕ್ರವರ್ತಿ ಅಥವಾ ಕನ್ನಡ ಅಭಿನವ ಚಕ್ರವರ್ತಿ ಅನ್ನುವಂಥ ಕಿಚ್ಚ ಸುದೀಪ್ ಅವರು ಎಲ್ಲದರ ಗೊತ್ತೈತಿಲ್ಲ ನಿಮಗ? ಕರ್ನಾಟಕದೊಳಗೆ, ಇಡೀ ಭಾರತ ದೇಶದೊಳಗೆ ಎಲ್ಲ ಭಾಷೆಗಳಲ್ಲೂ ಕೂಡ ನಟನೆ ಮಾಡಿ ಸೈ ಎಂದೆನಿಸಿಕೊಂಡಿರುವಂಥ ಏಕೈಕ ನಟ ಕರುನಾಡ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು. ಸೊ ಆ ಕಿಚ್ಚ ಸುದೀಪ್ ಅವರು ಅವ್ರ ಜೊತೆಗೆ ಗಿಲ್ಲಿ ಎಂಟ್ರ್ ಕೊಡಕತ್ಬಿಟ್ಟಾನ. ಅದ್ರ ಜೊತೆಗೆ ಯಾರ್ಯಾರು ಬರಾಕತ್ತಾರೆ, ಏನೇನು ಬರಾಕತ್ತಾರೆ, ಹೆಂಗೆ ಬರಾಕತ್ತಾರೆ ಎಲ್ಲ ವಿಚಾರ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ, ಇವತ್ತು ಅತಿ ದೊಡ್ಡ ಹಬ್ಬ ಅಂತಾನೆ ಕರಿಬಹುದು. ಯಾವುದು? ದಸರಾ ಹಬ್ಬವನ್ನು. ಇಡೀ ವಿಶ್ವಕ್ಕೆ ಮಾದರಿಯಾಗಿರುವಂತಹ ಹಬ್ಬ ದಸರಾ ಹಬ್ಬ. ಅದು ಯಾಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ ಚಾಮುಂಡೇಶ್ವರಿ ತಾಯಿಯನ್ನ ನಾವೆಲ್ಲ ಕನ್ನಡಿಗರು ಆರಾಧಿಸುವಂತಹ ಮನೆ ದೇವರು ಆಕೆ. ಸೊ ಆಕೆಯ ಆಶೀರ್ವಾದವನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಆ ಒಂದು ಕರಗ ಮಹೋತ್ಸವನ ಪಡ್ಕೊಳ್ತಾರೆ. ಸೊ ಮಾಡ್ತಾರೆ. ಆ ಕರಗ ಮಹೋತ್ಸವ ವಿಶೇಷವಾಗಿ ಅಂದರೆ ಅಲ್ಲಿರ್ತಕ್ಕಂಥದ್ದು ದಸರಾ ಹಬ್ಬ ಅಂತ ಹೆಸರಿಡ್ತೀವಿ. ಸೊ ಅವ್ರದ್ದು ಕರಗ ಮಹೋತ್ಸವ ಅಂತ ಅವ್ರ ಹೆಸರಿಟ್ಟು ರಾಮನಗರ ಜಿಲ್ಲೆದೊಳಗೆ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ ಅವ್ರ ಜೊತೆಗೆ ಗಿಲ್ಲಿ ಎಂಟ್ರಿ ಆಗ್ತಾನೆ. ಅಂದರೆ ಗಿಲ್ಲಿ ಎಷ್ಟರ ಮಟ್ಟಿಗೆ ದೊಡ್ಡವನಾಗ್ಯಾನ ಅಂತಕ್ಕಂಥದ್ದು ವಿಚಾರ ಮಾಡ್ರಿ ನೀವು. ಅಲ್ಲಿ ಬಹುತೇಕ ಚರ್ಚೆ ಆಗ್ತಿರುವಂಥದ್ದು ಕಿಚ್ಚ ಸುದೀಪ್ ಅವರು ಮತ್ತು ಗಿಲ್ಲಿ ನಟ. ಉಳಿಕೆದರ ಭಾಳ ಮಂದಿ ಬಂದಾರ. ಅದರ ಜೊತೆಗೆ ರಚಿತಾ ರಾಮ್ ಬಂದಾರ, ಮತ್ತು ನೀನಾಸಂ ಸತೀಶ್ ಬಂದಾರ, ಚಂದನ್ ಶೆಟ್ಟಿ, ರ್ಯಾಪರ್ ಚಂದನ್ ಶೆಟ್ಟಿ ಅವರು ಬಂದಾರ. ಆದರೆ ಯಾರ್ದು ಲೆಕ್ಕಿಲ್ಲ. ಅದ್ರ ಜೊತೆಗೆ ನವೀನ್ ಸಜ್ಜು ಆತ ಕೂಡ ಬಂದಾನ. ಅಲೋಕ್ ಎನ್ನುವಂತಹ ಹಾಡುಗಾರ ನೀವು ಕೇಳಿರ್ಬೋದು. ಇದ್ಯಾವುದು EMI ಕಟ್ತಾರ ಅದೇನೋ ಒಂದು ಸಾಂಗ್ ಐತಲ್ಲಪ್ಪ, ಆ ಆತ ಬಂದಿದ್ದ. ಮತ್ತು 3 ಪೆಗ್ಗಿಗೆ ಗಿರ ಅಂದಿದ. ಒಡ್ರಿ 90 ಒಡೆದು ಬಿಡ 90 ಒಡಿ ಬಲ್ಟಿ ಒಡಿ ಅಂತೇಳಿ ಬರೀ ಹೆಣ್ಣೆ ಹಾಡು ಆಡಿದಂತಹ ಚಂದನ್ ಶೆಟ್ಟಿ ಕೂಡ ಬರಾಕತ್ತಾರ. ಅದ್ರ ಜೊತೆಗೆ ರಚಿತಾ ರಾಮ್, ದೊಡ್ಡ ಹೀರೋಗಳ ಬರಾಕತ್ತಿ ಬಿಟ್ಟಾರ. ಆದ್ರೆ ಅವ್ರು ಯಾರ್ದು ಫೇಮ್ ಇಲ್ಲ, ಅವ್ರದ್ದು ಯಾರ್ದು ಕ್ರೇಜ್ ಇಲ್ಲ. ಗಿಲ್ಲಿದು ಭಾರಿ ಕ್ರೇಜ್ ನಡೆದು ಬಿಟ್ಟದು. ಎಲ್ಲ ಕಡೆಗೆ ರೀಲ್ಸು, ಆತ ಮಾಡಿರುವಂಥ ವಿಡಿಯೋ ಎಲ್ಲ ಕಡೆ ಫುಲ್ ವೈರಲ್. ಅಂದರೆ ಗಿಲ್ಲಿ ನಾನು ಬರಾಕತ್ತೀನಿ ಇದೇ ಸಂಜೆ 6 ಗಂಟೆಗೆ 4ನೇ ತಾರೀಕು 8ನೇ ತಿಂಗಳು 2026 ಮಂಗಳವಾರರಂದು ನಿಮ್ಮ ರಾಮನಗರ ಜಿಲ್ಲೆಗೆ ಬರಾಕತ್ತೀನಿ, ಎಲ್ಲರೂ ಬರ್ರಿ, ಆ ಕಾರ್ಯಕ್ರಮ ಯಶಸ್ವಿಗೊಳಿಸ ಅಂದ್ಬಿಟ್ಟಾನ. ಎದ್ದು ಬಿಡ್ತು ನೋಡಿ ಮಂದಿ ಕಲಾಸ. ಬಾಬಾ ಸುತ್ತಮುತ್ತ ಇರ್ತಕ್ಕಂಥ ಜನ
ಕಿಚ್ಚ ಸುದೀಪ್ ಅವ್ರು ನೋಡ್ಬೇಕಂತೇಳಿ ಒಂದು ವಿಶೇಷ ಇತ್ತಪ್ಪ ಅಂದ್ರೆ ಅಲ್ಲಿ ಗಿಲ್ಲಿ ಬರಕಚ್ಚನ. ಇನ್ನೊಂದು ವಿಶೇಷ, ಈ ನೀನಾಸಂ ಸತೀಶಿನ ಕೇಳವಳ್ರು, ಚಂದನ್ ಶೆಟ್ಟಿನ ಕೇಳವಳ್ರು, ಅಲೋಕ್ ಅವ್ರನ್ನ ಕೇಳವಳ್ರು, ರಚಿತಾ ರಾಮ್ ಅವ್ರನ್ನು ಕೂಡ ಕೇಳವಳ್ರು ನಮ್ಮ ಜನ. ಅಂದ್ರೆ ಗಿಲ್ಲಿ ಎಷ್ಟು ಕ್ರೇಜ್ ಬಂದ್ಬಿಡ್ತಮ್ಮ. ಇಡೀ ಬಿಗ್ ಬಾಸ್ ಸೀಸನ್ 12 ಬಿಗ್ ಬಾಸ್ ಸೀಸನ್ ನಡೆಸಿಕೊಟ್ಟಂತ ಕಿಚ್ಚ ಸುದೀಪ್ ಅಲ್ಲಿ ಬರಾಕಚ್ಚಾರ. ಅಂದ್ರೆ ಗುರುವಿನ ಜೊತೆಗೆ ಶಿಷ್ಯ ಬರಾಕತ್ತಾನ ಅನ್ನೋದೇ ವಿಚಾರ ಇಲ್ಲಿ. ಅಂದ್ರೆ ಗುರುವಿಗೆ ಏನಪ್ಪ ಅಂದ್ರೆ ಶಿಷ್ಯ ನನ್ನ ಕೈ ಕೆಳಗೆ ಕೆಲ್ತು ಅವನಿಗಿಂತ ದೊಡ್ಡ ಸ್ಥಾನಮಾನ ತೆಗೆದುಕೊಂಡು ಅವ್ರ ಜೊತೆಗೆ ಸರಿಸಮಾನವಾಗಿ ಸನ್ಮಾನವನ್ನು ಸ್ವೀಕರಿಸುವಂಥದ್ದು ಏನೈತಲ್ಲ ಅದು ಭಾಳ ದೊಡ್ಡದಾಗಿರ್ತಕ್ಕಂಥ ವಿಷಯ. ಸೊ ಇಲ್ಲಿ ಹಂಗೆ ಆಗಕತ್ತಿದೆ. ಇಡೀ ಬಿಗ್ ಬಾಸ್ ಸೀಸನ್ ನಡೆಸಿಕೊಟ್ಟಂತಹ ಕಿಚ್ಚ ಸುದೀಪ್ ಅವರು ಇವತ್ತು ಬರಾಕತ್ತಾರ. ಅದೇ ಕಾರ್ಯಕ್ರಮಕ್ಕೆ ಗಿಲ್ಲಿ ಅವ್ರ ಪಕ್ಕದಾಗ ಬಂದು ಕೂರುವಂತಹ ಸಂದರ್ಭ ಬಂದ್ಬಿಟ್ಟಾನ. ಅಂದ್ರೆ ನಾವು ಸಾರ್ಥಕವಾಯಿತು, ಗಿಲ್ಲಿಗೆ ಅಭಿಮಾನಿಯಾಗಿದ್ದು ಸಾರ್ಥಕ ಆಯಿತು, ಗಿಲ್ಲಿಯನ್ನು ಬೆಳೆಸಿದ್ದು ಸಾರ್ಥಕ ಆಯಿತು, ಗಿಲ್ಲಿಗೆ ಓಟ್ ಹಾಕಿದಂಥದ್ದು ಸಾರ್ಥಕ ಆಯಿತು, ಗಿಲ್ಲಿ ಪರವಾಗಿ ಮಾತನಾಡಿದ್ದು ಸಾರ್ಥಕ ಆಯಿತು, ಗಿಲ್ಲಿ ಪರವಾಗಿ ಕಮೆಂಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ಗಿಲ್ಲಿ ಪರವಾಗಿ ಓಟ್ ಮಾಡಿದ್ದಕ್ಕೂ ಸಾರ್ಥಕವಾಯಿತು. ಅಭಿಮಾನ ಸಾರ್ಥಕದ ಅಭಿಮಾನ. ಅಂದ್ರೆ ಒಟ್ಟಾರೆಯಾಗಿ ಗಿಲ್ಲಿ ಕೂಡ ಸುದೀಪ್ ಅವರ ಮಟ್ಟಿಗೆ ಬೆಳೀಲಿ, ಅವನು ಕೂಡ ಕರ್ನಾಟಕದ ಬಹುದೊಡ್ಡ ನಟನಾಗಬೇಕಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ಸೊ ಇಂಥ ಕಾರ್ಯಕ್ರಮಗಳ ಗಿಲ್ಲಿಗೆ ಆಹ್ವಾನವನ್ನು ಕೊಟ್ಟಾಗ ಮತ್ತು ದೊಡ್ಡವ್ರ ಜೊತೆ ಕೂತ್ಕೊಂಡಾಗ ನಮಗೆಲ್ಲೋ ಒಂದು ಕಡೆ ಒಂದು ಹೆಮ್ಮೆ ಖುಷಿ ಆಗ್ತದ, ಮನಸ್ಸಿನೊಳಗೆ ಉರುಪು ಬರ್ತದ. ನಮ್ಮ ಹುಡುಗ, ನಾವು ಬೆಳೆಸಿದಂಥ ಹುಡುಗ, ನಾವು ಆತನ ಬಗ್ಗೆ ಮಾತಾಡಿದಂಥ ಹುಡುಗ, ನಾವು ಅಭಿಮಾನ ಇಟ್ಟಿರುವಂತಹ ಹುಡುಗ ಇವತ್ತು ಬೆಳೆಯಕತ್ತಾನ, ದೊಡ್ಡ ಮಟ್ಟಿಗೆ ಅದ. ನೀವು ನೋಡ್ಬೋದು, ನೀವು ಕಿಚ್ಚ ಸುದೀಪ್ ಅವ್ರು ಅಂದ್ರೆ ಸಾಮಾನ್ಯ ಮಾತಲ್ಲ, ತಿಳ್ಕೊಂಬಿಡ್ರಿ ನೀವು. ಕಿಚ್ಚ ಸುದೀಪ್ ಅವ್ರು ಅಂದ್ರೆ ಕರ್ನಾಟಕದೊಳಗೆ ಒಂದು ತೂಕ ಅದ. ಕಿಚ್ಚ ಸುದೀಪ್ ಅವರು ನೆಕ್ಸ್ಟ್ ಹೆಸರು ಬರುವಂಥ ದರ್ಶನ್ ಸರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಕಿಚ್ಚ ಸುದೀಪ್ ಅವರು ಭಾಳ ಬಹುದೊಡ್ಡದಾಗಿರ್ತಕ್ಕಂಥ ಆಸ್ತಿ ಅವರು ಕನ್ನಡ ಇಂಡಸ್ಟ್ರಿಗೆ. ಅಂದರೆ ಕನ್ನಡ ಚಲನಚಿತ್ರ ಮಂಡಳಿ ಬಹುದೊಡ್ಡ ಆಸ್ತಿ ಅವರು. ಅಂಥವ್ರ ಜೊತೆಗೆ ಗಿಲ್ಲಿ ಶೇರ್ ಮಾಡ್ತಾನಪ್ಪ ಅಂದ್ರೆ ವಿಚಾರ ಮಾಡ್ರಿ ನೀವು. ಅಂದ್ರೆ ಅವ್ರು ಬಗಲಾಗ ಹೋಗಿ ಕುಂತ್ಕೊಂಡು ಹೀಗೆ ಮಾತಾಡ್ತಾನಂತಲ್ಲ, ಬಟ್ ಆ ಒಂದು ಕಾರ್ಯಕ್ರಮಕ್ಕೆ ಅಷ್ಟು ದೊಡ್ಡ ಮಟ್ಟದ ವ್ಯಕ್ತಿಗಳು ಬರಾಕತ್ತಾರೆ. ಅಂದ್ರೆ ಅಲ್ಲಿ ಅದೇ ಕಾರ್ಯಕ್ರಮಕ್ಕೆ ಗಿಲ್ಲಿ ಬರ್ತಾನಂದ್ರೆ ಮತ್ತು ಅದೇ ದಿನ ಬರ್ತಾನಂದ್ರೆ ನೀವು ಕ್ರೌಡ್ ಎಷ್ಟು ಮಟ್ಟಿಗೆ ಇಡಬೇಕು ವಿಚಾರ ಮಾಡ್ರಿ ನೀವು. ಕರಗ ಮಹೋತ್ಸವ ಧೂಳೆದ್ದೋಗಿ ಬಿಡ್ತದ, ಅಷ್ಟರ ಮಟ್ಟಿಗೆ ಜನಸಂಖ್ಯೆ ಬಂದು ಬಿಡ್ತದ. ಅಂದ್ರೆ ಅಷ್ಟು ದೊಡ್ಡ ಸ್ಟಾರ್ಗಳು ಬರಾಕಚ್ಚಾರ. ನಮ್ಮ ದೊಡ್ಡ ಸ್ಟಾರ್ ಗಿಲ್ಲಿ ಕೂಡ ಅಲ್ಲಿಗೆ ಬರಾಕತ್ತಾನ. ಇದರದ್ದೇ ನಮಗೆ ವಿಶೇಷ ಅಂತಕ್ಕಂಥದ್ದು, ಬೇರೆದೇನೂ ಇಲ್ಲ. ದೊಡ್ಡವ್ರ ಜೊತೆಗೆ ಇದೇ ರೀತಿಯಾಗಿ ದೊಡ್ಡ ಅವಕಾಶಗಳು ಸಿಗಲಿ. ಗಿಲ್ಲಿಗೆ ಏನಿಲ್ಲ, ಇದೇ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಸಿಗುತ್ತಿರಬೇಕು. ಕಿಚ್ಚ ಸುದೀಪ್ ಅವರ ಆಶೀರ್ವಾದ ಕೂಡ ಅವತ್ತೇ ಮಾಡಿಬಿಟ್ಟಾರೆ, ನೀನು ಬೆಳೆದೇ ಬೆಳೆತಿದ್ದೆ ಅಂತೇಳಿ. ಇಡೀ ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ಯಾರ, ತಲೆ ಕೆಡಿಸ್ಕೊಳ್ಕೋಬೇಡ, ನೀ ಬೆಳೆದೇ ಬೆಳೆತಿದ್ದೆ ಅಂತ ಹೇಳ್ಬಿಟ್ಟಾರ. ಅದ್ರ ಜೊತೆಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಅವತ್ತೇ ಟೇಬಲ್ ಹೊಡೆದು ಹೇಳ್ಯಾರ, ಗಿಲ್ಲಿನೇ ಗೆಲ್ಲದಂತೇಳಿ. ಬಿಗ್ ಬಾಸ್ ಗೆಲ್ಲುವುದಕ್ಕಿಂತ ಪೂರ್ವದಲ್ಲಿ, ಬಿಗ್ ಬಾಸ್ ಗೆಲ್ಲುವುದಂತಕ್ಕಿಂತ ಹಿಂದಿನ ದಿನ ಅವತ್ತು ಹೇಳ್ಯಾರ ಅವರು, ಬಿಗ್ ಬಾಸ್ ಗಿಲ್ಲಿನೇ ಗೆಲ್ತಾನೆ, ಬೇರೆ ಯಾರು ಗೆಲ್ಲಕ್ಕೆ ಚಾನ್ಸೇ ಇಲ್ಲ ಅವನಂದು ಬಿಟ್ರೆ ಅವರು ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ. ಅಂದ್ರೆ ಸೊ ಅಷ್ಟರ ಮಟ್ಟಿಗೆ ಗಿಲ್ಲಿ ಅಭಿಮಾನ ಐತೆ ಸ್ಟಾರ್ ನಟರೊಳಗೆ. ನೋಡ್ಬೋದು ನೀವು, ಎಂತೆಂಥ ಸ್ಟಾರ್ಗಳೆಲ್ಲ ಬಿದ್ದೋಗ್ಯಾರ, ಜಳ ಅವರೆಲ್ಲ ಕಲಾಸೆ ಮಖಾಡೆ ಮಲಿಗೆ ಬಿಟ್ಟಾರ. ಆದರೂ ಗಿಲ್ಲಿ ಒಂದೇ ಒಂದು ಬಿಗ್ ಬಾಸ್ ಸೀಸನ್ ಮೂಲಕ ಇಡೀ ಕರ್ನಾಟಕದೊಳಗೆ ಮನೆ ಮಾತಾಗಿಬಿಟ್ಟ. ಅವನ ಜೊತೆಗಿದ್ದಂಥ ಕಾಮಿಡಿ ಸ್ಟಾರ್ಗಳಿಗೆ ಯಾರಿಗೆ ಆಹ್ವಾನ ಕೊಡ್ತಾರೆ ಹೇಳ್ರಿ? ಈಗ ಸಾಧಕ್ ವಕೀಲ್ ಅವ್ರು ಅದಾರ, ಚಿಕ್ಕಣ್ಣ ಅವ್ರು ಅದಾರ, ಕುರಿ ಪ್ರತಾಪ್ ಅವ್ರು ಅದಾರ, ರಂಗಾಯಣ ರಘು ಅವ್ರು ಅದಾರ, ಇವರೆಲ್ಲ ಕಾಮಿಡಿ ಸ್ಟಾರ್ಗಳೇ. ಬಟ್ ಅವ್ರು ಯಾರನ್ನೂ ಕೂಡ ಇಂತಹ ದೊಡ್ಡ ಕಾರ್ಯಕ್ರಮಗಳು ಕರೆಯಂಗಿಲ್ಲ, ಕೇವಲ ಹೀರೋಗಳನ್ನು ಕರೀತಾರೆ. ಆದ್ರೆ ಇಲ್ಲಿ ಕಾಮಿಡಿ ನಟನಾಗಿ ಗಿಲ್ಲಿ ಬರಕಚ್ಚನಲ್ಲ, ಅದೇ ವಿಶೇಷ. ಹಂಗಾಗಿ ನಾವು ಬೆಳೆದಿರುವಂತಹ ಪ್ರತಿಭೆ ಅಥವಾ ನಾವು ಬೆಳೆಸಿರುವಂತಹ ಪ್ರತಿಭೆ ದೊಡ್ಡ ಮಟ್ಟಿಗೆ ಬೆಳೆಯಕಚ್ಚೈತೆ. ಅದು ಖುಷಿ ವಿಚಾರ ಅಂತೇಳಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕತ್ತೀನಿ ಅಷ್ಟೇ. ಹಂಗಾತು ಹಿಂಗಾತು ಟಿಂಗಾತು ಅಂತ ಏನು ಹೇಳಕತ್ತಿಲ್ಲ. ನಮ್ಮ ಹುಡುಗ ಬೆಳೆಯಕತ್ತಾನ, ದೊಡ್ಡವ್ರ ಜೊತೆ ಕೂಡೋದಂದ್ರೆ ನೋಡ್ತಕ್ಕಂಥದ್ದೇ ಕಣ್ಣು ಖುಷಿ. ಅದು ಅದಕ್ಕಿಂತ ಮತ್ತೊಂದು ಖುಷಿ ಏನಾದ್ರೆ ಅದು ಅವನಿಂದ ಏನು ರೊಕ್ಕ ಬಯಸೋದು ಬೇಡ, ಅವನಿಂದ ಒಂದು ಫೋಟೋ ಕೇಳೋದು ಬೇಡ, ಅವನಿಂದ ನಮ್ಮನ್ನು ಬಿಗ್ ಬಾಸಿಗೆ ಕಳಿಸೋ ಅನ್ನೋದು ಬೇಡ. ನಮ್ಮ ಹುಲಿ, ನಮ್ಮ ಹುಡುಗ, ನಮ್ಮ ಹಳ್ಳಿ ಹುಡುಗ ಬೆಳಿಬೇಕಷ್ಟೇ, ಬೆಳಿಬೇಕು. ಅವನು ಎಷ್ಟು ದೊಡ್ಡ ಮಟ್ಟಿಗೆ ಬೆಳಿತಾನೆ, ನಮಗೆ ಅಷ್ಟು ಖುಷಿ ಆಗ್ತಿರ್ತದೆ ಮನಸ್ಸಿಗೆ. ನೋಡ್ಬೋದು, ಕುಟುಂಬದೊಳಗೆ 108 ತೂತು ಇರ್ತಾವ. ಆ ತೂತಿನ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ತೂತಂದ್ರೆ ಸಮಸ್ಯೆ, ಮತ್ತು ಬೇರೆದೇನು ತಿಳ್ಕೊಳಕ್ಕೆ ಹೋಗ್ಬಾಡ್ರಿ. ಜೀವನದೊಳಗೆ ಇರ್ತಾವ, ಬಟ್ ಎಲ್ಲೋ ಒಂದು ಕಡೆಗೆ ಯಾರೋ ನಾವು ಇಷ್ಟಪಡುವಂಥ ವ್ಯಕ್ತಿಗಳು ಬೆಳೆಯಕ್ಕೆ ಅವ್ರನ್ನ ನೋಡಿ ಖುಷಿ ಪಡ್ತಿರ್ತೀವಿ ಮನುಷ್ಯ ಅಷ್ಟೇ. ಅದರಿಂದ ಏನು ಸಮಸ್ಯೆ, ಅದಕ್ಕೇನು ಸಮಾಜ ಉದ್ಧಾರ ಆಗೋದೈತೆ, ಅದನ್ನೇ ಕೇಳಕತ್ತಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಅದೊಂದು ಪ್ರೀತಿ, ಅದೊಂದು ಅಭಿಮಾನ, ಅದೊಂದು ಕಾಳಜಿ, ಅದೊಂದು ಖುಷಿ ವಿಚಾರ. ಸುಮ್ಮನೆ ಕ್ರಿಕೆಟ್ ನೋಡೋದು ಅದರಿಂದ ಏನು ಸಿಗ್ತೈತೆ? ಕ್ರಿಕೆಟ್ ನೋಡೋದ್ರಿಂದ ಸಿಗೋದಲ್ಲ, ಮನಸ್ಸಿಗೆ ಆನಂದಪ್ಪ, ಮನೋರಂಜನೆ. ಹಂಗೆ ನಮ್ಮ ಹುಡುಗ ಗಿಲ್ಲಿ ಬೆಳೆದಾನಂತ ಹೇಳಕತ್ತೀನಿ. ಮತ್ತು ಅದೇನು ದೊಡ್ಡ ವಿಚಾರ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ನೀವು. ವಿರೋಧಿಗಳು ಇದಾರೆ ಕೆಲವೊಬ್ರು. ಸೊ ಹಂಗಾಗಿ ಅವ್ರಿಗೆ ಹೇಳೀನಿ, ನೀವೆಲ್ಲರೂ ಅಲ್ಲ, ನೀವೆಲ್ಲ ತುಂಬ ಒಳ್ಳೆಯವ್ರು, ಗೊತ್ತದ ನನಗೆ ಅದ್ರ ಬಗ್ಗೆ. ಗಿಲ್ಲಿಯನ್ನು ನನಗಿಂತ ನೀವೇ ಹೆಚ್ಚಾಗಿ ಬೆಳೆಸಿರಿ. ನೀವು ಗಿಲ್ಲಿ ಅನ್ನೋದ್ರಿಂದಲೇ ನಾವು ಗಿಲ್ಲಿ ಬಗ್ಗೆ ವಿಡಿಯೋ ಮಾಡ್ತೀವಿ. ಸೊ ಹಂಗಾಗಿ ನಿಮ್ಮ ಆಶೀರ್ವಾದ ಕೊನೆಗೂ ಸಿಕ್ತು. ಗಿಲ್ಲಿ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀಲಿ, ದೊಡ್ಡವ್ರ ಜೊತೆಗೆ ಇನ್ನೂ ಕೂತ್ಕೊಳ್ಳಿ, ಇನ್ನೂ ದೊಡ್ಡ ಅವಕಾಶಗಳು ಸಿಗಲಿ
ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮಗೇನು ಅನ್ಸಾಕತ್ತೈತೆ? ಕಿಚ್ಚ ಸುದೀಪ್ ಅವರ ಗುರುಗಳಾಗಿದ್ದರು, ಇವತ್ತು ಶಿಷ್ಯ ಕೂಡ ಅವ್ರ ಜೊತೆ ಕೂತ್ಕೊಳ್ಳಾಕತ್ತಾನೆ. ಇದ್ರ ಬಗ್ಗೆ ನಿಮಗೆ ಏನು ಅನ್ಸಾಕತ್ತೈತೆ ಅನ್ನೋದಂತನ ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸಕತ್ತೀನಿ. ಧನ್ಯವಾದಗಳು.